ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ತುಂಬ ಜನಕ್ಕೆ ಈ ಸಂದೇಹ ಅನ್ನೋದು ಇರುತ್ತೆ, ಬಟ್ ಯಾರನ್ನೂ ಕೇಳೋದಕ್ಕಾಗೋದಿಲ್ಲ ಅಂತ ಹೇಳಿ ತುಂಬ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾರೆ. ಏನು ಅಂತ ಹೇಳಿದ್ರೆ, ಸೆಕ್ಸ್ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ, ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಗಂಡ ಹೆಂಡತಿ ಒಂದು ಆಗ್ಬೋದಾ ಬೇಡವಾ, ಇದರಿಂದ ನಾರ್ಮಲ್ ಡೆಲಿವರಿಗೆ 100% ಚಾನ್ಸಸ್ ಇರುತ್ತಾ, ಅಥವಾ ಮಗುಗೇನಾದರೂ ತೊಂದರೆ ಆಗುತ್ತಾ ಅನ್ನೋ ಸಂದೇಹಗಳು ಇರುತ್ತೆ. ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ, ಪ್ರೆಗ್ನೆನ್ಸಿ ಟೈಮ್ನ 3 ಟ್ರೈಮಿಸ್ಟರ್ ಆಗಿ ಡಿವೈಡ್ ಮಾಡಿದ್ದಾರೆ. ಸೊ 3 ತಿಂಗಳನ್ನ ಒಂದೊಂದು ಟ್ರೈಮಿಸ್ಟರ್ ಆಗಿ ಡಿವೈಡ್ ಮಾಡಿದ್ದಾರೆ. ಸೊ ಫಸ್ಟ್ ಟ್ರೈಮಿಸ್ಟರ್, ಸೆಕೆಂಡ್ ಟ್ರೈಮಿಸ್ಟರ್ ಮತ್ತು ಥರ್ಡ್ ಟ್ರೈಮಿಸ್ಟರ್. ಈಗ ಯಾರೆಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ಲೈಂಗಿಕತೆ ಇಟ್ಕೊಬೋದು ಅಂತ ಹೇಳಿದ್ರೆ, ನಾರ್ಮಲ್ ಆಗಿ ನಿಮ್ಮದು ಹೆಲ್ತಿ ಪ್ರೆಗ್ನೆನ್ಸಿ, ನಿಮಗೆ ಯಾವುದೇ ರೀತಿ ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ರಾಬ್ಲಮ್ಸ್ ಇಲ್ಲ, ಅಂದರೆ ನಿಮಗೆ ಯಾವುದೇ ರೀತಿ ಬ್ಲೀಡಿಂಗ್ ಅನ್ನೋದು ಆಗ್ತಿಲ್ಲ, ಪ್ಲಾಸೆಂಟಾದಲ್ಲಿ ಏನೂ ತೊಂದರೆ ಇಲ್ಲ, ಮತ್ತು ಮಿಸ್ಕ್ಯಾರೇಜಸ್ಸು, ಅಬಾರ್ಷನು ಈ ರೀತಿ ಏನೂ ಇಲ್ಲ ಅಂತ ಹೇಳಿದ್ರೆ ನೀವು ಯಾವುದೇ ಡೌಟ್ ಇಲ್ಲದೆ ಈ ರೀತಿ ಇರ್ಬೋದು. ಅದೇ ನಿಮಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾದರೂ ತೊಂದರೆ ಇದೆ ಅಂದರೆ, ಕೆಲವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಸರ್ವಿಕ್ಸ್ ಶಾರ್ಟ್ ಆಗಿದೆ ಅಂತ ಹೇಳಿ ಸ್ಟಿಚಸ್ ಹಾಕಿರ್ತಾರೆ. ಕೆಲವ್ರಿಗೆ ಪ್ಲಾಸೆಂಟಾ ಪ್ರೀವಿಯಾ, ಅಂದರೆ ಪ್ಲಾಸೆಂಟಾ ತುಂಬ ಕೆಳಗಡೆ ಬಂದುಬಿಟ್ಟಿರುತ್ತೆ ಅವ್ರಿಗೆ. ಮತ್ತು ಕೆಲವ್ರಿಗೆ ಬ್ಲೀಡಿಂಗ್ ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ. ಕೆಲವ್ರಿಗೆ 3 ತಿಂಗಳು ಬ್ಲೀಡಿಂಗ್ ಇರುತ್ತೆ, ಕೆಲವ್ರಿಗೆ ಆಗಾಗ ಬ್ಲೀಡಿಂಗ್ ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ. ಮತ್ತು ಅಬಾರ್ಷನ್ಸ್ ಅನ್ನೋದು ತುಂಬ ಹೆಚ್ಚಾಗಿ ಆಗಿರುತ್ತೆ, ಇಲ್ಲಾಂದರೆ ಮಿಸ್ಕ್ಯಾರೇಜ್ ಅನ್ನೋದು ಹೆಚ್ಚಾಗಿ ಆಗಿರುತ್ತೆ. ಇವ್ರಿಗೆ ಡಾಕ್ಟರು ಕಂಪಲ್ಸರಿ ಇರಲೇಬಾರ್ದು ಅಂತ ಹೇಳಿರ್ತಾರೆ. ಅವರು ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಈ ರೀತಿ ಇದ್ದಾಗ ನೀವೇನಾದರೂ ಲೈಂಗಿಕತೆ ಇದ್ದರೆ ಮಗುಗೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಿರ್ತಾರೆ. ಸೊ ನಿಮ್ಮದೇನಾದರೂ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ತೊಂದರೆಗಳಿದೆ ಅಂತ ಹೇಳಿದ್ರೆ ನೀವು ಇದನ್ನು ಅವಾಯ್ಡ್ ಮಾಡ್ಕೊಳ್ಳೋದು ಒಳ್ಳೆಯದು. ಅದೇ ನಿಮ್ಮದು ಹೆಲ್ತಿ ಪ್ರೆಗ್ನೆನ್ಸಿ ಅಂತ ಹೇಳಿದ್ರೆ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. ಮತ್ತು ಇನ್ನೊಂದು ಸಂದೇಹ ಇದೆ ಅಲ್ವಾ, ಈ ರೀತಿ ಇದ್ದಾಗ ಮಾತ್ರ ನಾರ್ಮಲ್ ಡೆಲಿವರಿ ಆಗುತ್ತಾ ಅಂತ ಹೇಳಿದ್ರೆ ಅದು ಸುಳ್ಳು, ಸುಮ್ಮನೆ ದೊಡ್ಡವ್ರು ಹೇಳ್ತಿರ್ತಾರೆ. ಬಟ್ ಅದರಿಂದ ನಿಮಗೆ ಹಾರ್ಮೋನ್ಸ್ ಅನ್ನೋದು ರಿಲೀಸ್ ಆಗುತ್ತೆ. ಆ ಹಾರ್ಮೋನ್ಸ್ ನಿಮಗೆ ನಾರ್ಮಲ್ ಡೆಲಿವರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ, ಬಟ್ ಅದೇ ಡಿಪೆಂಡ್ ಆಗೋದಿಲ್ಲ. ನಿಮಗೆ ಇಂಟ್ರೆಸ್ಟ್ ಇದೆ, ನಿಮಗೆ ಇಷ್ಟ ಇದೆ ಈ ಟೈಮಲ್ಲಿ ನಿಮ್ಮದು ಹೆಲ್ತಿ ಪ್ರೆಗ್ನೆನ್ಸಿ ಅಂತ ಹೇಳಿದ್ರೆ ನೀವು ಆರಾಮಾಗಿ ಇಂಟರ್ಕೋರ್ಸ್ ಮಾಡ್ಬೋದು. ಸೊ ಇನ್ನೂ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮತ್ತು ನಿಮಗೆ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.